ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಕೆಂಪೇಗೌಡರ ಜಯಂತಿ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಐಡ್ರಾಮವೇ ನಡೆದಿರುವಂತಹದ್ದು. ಸಭೆ ಕಾರ್ಯಕ್ರಮದ ನಂತರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿನಿತ್ಯವೂ ಸಹ ಒಂದು ತಿರುವನ್ನ ಪಡೆದುಕೊಂಡಿದ್ದು, ಈಗ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಇಷ್ಟಕ್ಕೂ ಕೆಂಪೇಗೌಡರ ಜಯಂತಿ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದಾದ್ರೂ ಏನು ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಇದಕ್ಕೂ ಮುನ್ನ ನ್ಯೂಸ್ 18 ಈಗ ಡಿಜಿಟಲ್ ಆಪ್ ನಲ್ಲಿಯೂ ಲಭ್ಯವಿದೆ, ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಲಭ್ಯವಿರುವುದರಿಂದ ಪ್ರತಿಯೊಬ್ಬರು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸದಾ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಶೂ ಎಸೆದಿದ್ದಾರೆ ಎಂಬ ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿಯೂ ಸಹ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಬಹಳಷ್ಟು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ ಮಾಡಲಾಗ್ತಾ ಇತ್ತು. ಕಳೆದ 11-12 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಬಹಳಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಕಾರ್ಯಕ್ರಮ ಬಹಳಷ್ಟು ಸುಸಜ್ಜಿತವಾಗಿ ನಡೆಯಲು, ಬಹಳಷ್ಟು ಪೂರ್ವ ನಿಯೋಜಿತವಾಗಿ ಸಭೆಗಳನ್ನ ನಡೆಸಿ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಲು ತಯಾರಿಯನ್ನ ಮಾಡಲಾಗಿತ್ತು. ಅದರಂತೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ಸುಮಾರು ಪಲ್ಲಕ್ಕಿಗಳ ಮುಖಾಂತರ ಕೆಂಪೇಗೌಡರ ಮೆರವಣಿಗೆ, ಡೊಳ್ಳು ಕುಣಿತ, ಹೀಗೆ ಎಲ್ಲರನ್ನೂ ಆಕರ್ಷಿಸಿಕೊಂಡು ಕಾರ್ಯಕ್ರಮ ವೇದಿಕೆಯತ್ತ ಸಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವಂತಹ ಕನ್ನಡ ಭವನದಲ್ಲಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದ ವೇಳೆ ಸಭೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಕ್ಕಲಿಗ ಸಮುದಾಯದ ಮುಖಂಡರು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಯಂತ್ರಾಂಗ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಬಹಳಷ್ಟು ಜನ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ಭಾಗಿಯಾಗಿರ್ತಾರೆ. ಮೊದಲಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ವೇದಿಕೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಯಾವುದೇ ರೀತಿಯಾದಂತಹ ಗೊಂದಲ ಇರುವುದಿಲ್ಲ. ಸೊ ತದನಂತರ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ಬರ್ತಾರೆ. ತದನಂತರ ಸಂಸದ ಸುಧಾಕರ್ ಅವರ ಭಾಷಣದವರೆಗೂ ಸಹ ಸುಮ್ಮನಿದ್ದಂತಹ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಬೆಂಬಲಿಗರು ಹಾಗೂ ಬಿಜೆಪಿ ಪಕ್ಷದ ಬೆಂಬಲಿಗರು, ಇನ್ನು ಅಧ್ಯಕ್ಷರ ಭಾಷಣ ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾಡುವ ವೇಳೆಗೆ ಬಹಳಷ್ಟು ದೊಡ್ಡ ಮಟ್ಟದ ಗಲಾಟೆಯೇ ನಡೆದಿತ್ತು. ಸೊ ಯಾವುದೇ ಕಾರಣಕ್ಕೂ ಶಾಸಕ ಪ್ರದೀಪ್ ಈಶ್ವರ್ ಅವರು ವೇದಿಕೆ ಮೇಲೆ ಇರಬಾರದು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಇದಕ್ಕೂ ಮುನ್ನ ಈ ಕನ್ನಡ ಭವನದ ಗೇಟ್ ಮುಂಭಾಗ ಬಹಳಷ್ಟು ದೊಡ್ಡ ಮಟ್ಟದ ಐಡ್ರಾಮವೇ ನಡೆದಿತ್ತು. ಜೊತೆಗೆ ಪೊಲೀಸ್ ಯಂತ್ರಾಂಗ ಜನರನ್ನ ನಿಯಂತ್ರಿಸಲು ಹರಸಾಹಸವನ್ನು ಸಹ ಪಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರ ಸಚಿವರು ಹಾಗೂ ರಾಜ್ಯದ ಮಾಜಿ ಮಂತ್ರಿಗಳಾದಂತಹ, ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರ ವಾಚ್ ವಿಚಾರ ಹಾಗೂ ಬದನೆಕಾಯಿ 32 ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಲೆಕ್ಕ ಕೇಳಿದ ವಿಚಾರ, ಈಗ ಸಾಕಷ್ಟು ಜನ ಅಭಿಮಾನಿಗಳು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ಕೆರಳಿಸಿರುವಂತಹದ್ದು. ಈ ವಿಚಾರವಾಗಿ ಬದನೆಕಾಯಿಗಳನ್ನ ಮುಂದೆ ಇಟ್ಟು ಶಾಸಕರನ್ನ ಲೆಕ್ಕ ಕೇಳುವ ಸಲುವಾಗಿ ಬಂದಿದ್ರು. ಸೊ ಇದನ್ನ ಮಾಹಿತಿ ಅರ್ಥ ಪೊಲೀಸ್ ಯಂತ್ರಾಂಗ ನಿಯಂತ್ರಿಸುವ ಸಲುವಾಗಿ ಕನ್ನಡ ಭವನಕ್ಕೆ ಗೇಟ್ ಹಾಕಿ ಒಕ್ಕಲಿಗ ಸಮುದಾಯದ ಮುಖಂಡರನ್ನ ಒಳಗೆ ಪ್ರವೇಶಿಸಿದಂತೆ ತಡೆದಿದ್ರು. ತದನಂತರ ಜಿಲ್ಲಾಧಿಕಾರಿಗಳು ಇದು ಕೆಂಪೇಗೌಡರ ಜಯಂತಿ, ಯಾವುದೇ ರೀತಿಯಾದಂತಹ ಗೊಂದಲ ಇರುವುದಿಲ್ಲ, ಸುಸಜ್ಜಿತವಾಗಿ ನಡೆಯುತ್ತೆ ಎಂಬ ವಿಶ್ವಾಸದೊಂದಿಗೆ ಎಲ್ಲರನ್ನೂ ಸಹ ಕನ್ನಡ ಭವನಕ್ಕೆ ಕರೆಯುತ್ತಾರೆ. ತದನಂತರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಭಾಷಣ ನಡೆಯುತ್ತೆ. ಅದನಂತರ ಪ್ರದೀಪ್ ಈಶ್ವರ್ ಅವರ ಭಾಷಣದ ವೇಳೆ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿ ವೇದಿಕೆಯಲ್ಲಿ ಬಹಳಷ್ಟು ಗೊಂದಲಮಯ ವಾತಾವರಣ ನಿರ್ಮಾಣವಾಗುತ್ತೆ. ಒಕ್ಕಲಿಗ ಸಮುದಾಯದ ಮುಖಂಡರು ಎಷ್ಟೇ ಕೇಳಿಕೊಂಡ್ರು ಸಹ ಯಾರೂ ಕೇಳುವುದಿಲ್ಲ. ಜಿಲ್ಲಾಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಸಹ ಮನವಿ ಮಾಡಿಕೊಂಡ್ರು, ಗದ್ದಲ ಅಂತೂ ಇಂಚಿಷ್ಟು ಇಳಿಕೆಯಾಗುವುದಿಲ್ಲ.
ತದನಂತರ ಸಮುದಾಯದ ಸ್ವಾಮೀಜಿಗಳಾದಂತಹ ಮಂಗಳನಾಥ ಸ್ವಾಮೀಜಿಗಳು ಪದೇ ಪದೇ ರಿಕ್ವೆಸ್ಟ್ ಮಾಡಿಕೊಂಡ ಬಳಿಕ ಒಂದು ಸಭೆ ಮುಂದುವರಿಯುತ್ತೆ. ಸಭೆ ಮುಂದುವರೆದ ಬಳಿಕ ಇನ್ನೇನು ಕಾರ್ಯಕ್ರಮ ಕೊನೆ ಹಂತಕ್ಕೆ ತಲುಪಿರುತ್ತೆ. ಶಾಸಕರು ಸಭೆ ಅಂದ್ರೆ ಈ ಒಂದು ಕನ್ನಡ ಭವನವನ್ನ ಬಿಟ್ಟು ರಸ್ತೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರಿನ ರೂಫ್ ಟಾಪ್ ಮೇಲೆ ನಿಂತು ಕೂದಲನ್ನ ತೋರಿಸಿ, ಜೊತೆಗೆ ಮೀಸೆ ತಿರುವಿ, ನಟರಾದಂತಹ ಪವನ್ ಕಲ್ಯಾಣ್ ರವರ ಮ್ಯಾನರಿಸಮ್ ಅನ್ನ ತೋರಿಸಿ, ತೋಳ್ ತಟ್ಟುವ ಮುಖಾಂತರ ಎಲ್ಲರನ್ನ ಮತ್ತಷ್ಟು ಕೆರಳಿಸಿರುವಂತಹ ದೃಶ್ಯಗಳು ಸಹ ನಾವು ಕಾಣ್ತಾ ಇದ್ವಿ. ಸೊ ಇದು ಅಲ್ಲಿ ನೆರೆದಿದ್ದಂತಹ ಜನರಿಗೆ ಬಹಳಷ್ಟು ಆಕ್ರೋಶಕ್ಕೆ ಸಹ ಕಾರಣವಾಗಿತ್ತು. ಇನ್ನು ಮುಖ್ಯ ರಸ್ತೆಯಲ್ಲೂ ಸಹ ರೂಫ್ ಟಾಪ್ ಮೇಲೆ ನಿಂತು ಅಲ್ಲಿ ನೆರವೇರಿದಂತಹ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಸಹ ಶಾಸಕರಿಗೆ ಬೆಂಬಲವಾಗಿ ನಿಂತಿದ್ರು. ಈ ವೇಳೆ ಶಾಸಕರು ಸಹ ರೂಫ್ ಟಾಪ್ ಮೇಲೆ ಪದೇ ಪದೇ ತಮ್ಮ ತೊಡೆ ತಟ್ಟುವ ಮುಖಾಂತರ ಒಂದು ಜಿದ್ದಾಜಿದ್ದಿಗೆ ಕರೆಯುವಂತೆ ಒಂದು ಸನ್ನೆಗಳನ್ನ ಸೂಚನೆ ಕೊಡ್ತಾ ಇದ್ರು. ಈ ವೇಳೆ ಶಾಸಕರು ಹೋಗ್ತಾ ಇದ್ದಂತೆ ಹಿಂಬದಿಯಿಂದ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಲ್ಲಿ ಒಬ್ರು ತನಗಿದ್ದಂತಹ ಶೂ ಅನ್ನ ಶಾಸಕರತ್ತ ಎಸೀತಾರೆ. ಸೊ ಈ ವೇಳೆ ಅಲ್ಲೇ ಇದ್ದಂತಹ ಪೊಲೀಸರು ಆ ವ್ಯಕ್ತಿಯನ್ನ ವಶಪಡಿಸಿಕೊಂಡ ಬಳಿಕ ಅಲ್ಲಿಯೇ ನೆರವೇರಿದಂತಹ ಒಕ್ಕಲಿಗ ಸಮುದಾಯದ ಮುಖಂಡರು ಆ ಮುಖಂಡನ ಬಂಧನ ಮಾಡಬಾರದು ಅಂತ ಪಟ್ಟು ಹಿಡಿದಿರ್ತಾರೆ. ಬಹಳಷ್ಟು ಐಡ್ರಾಮವೂ ಸಹ ನಡೆಯುತ್ತೆ. ಈ ವಿಚಾರದಲ್ಲಿ ಈಗ ಬರೋಬ್ಬರಿ 4 ಜನರ ವಿರುದ್ಧ FIR ಸೇರಿದಂತೆ 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರುವಂತಹದ್ದು ಈಗ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಗಮನ ಸೆಳೆದಿರುವಂತಹದ್ದು. ಯಾಕಂದ್ರೆ ಈ ರೀತಿಯಾಗಿ ಅಮಾಯಕರ ಮೇಲೆ ಪ್ರಕರಣವನ್ನ ದಾಖಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಈಗ ಉದ್ಭವವಾಗ್ತಾ ಇರುವಂತಹದ್ದು. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಹ ಸಭೆಯ ಬಳಿಕವಷ್ಟೇ ಉತ್ತರ ನೀಡಿದ್ದು, ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಸವಾಲು ಹಾಕಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರವಾಗಿ ನೀವೇ ಬನ್ನಿ, ನಿಮ್ಮ ವಿರುದ್ಧವಾಗಿ ನಾನು ನಿಂತು ಗೆಲ್ತೀನಿ ಅಂತ ಒಂದು ಸವಾಲು ಹಾಕಿದ್ರು. ಇದು ಈ ಹೇಳಿಕೆಗಳು ಮತ್ತಷ್ಟು ರೀತಿಯಾದಂತಹ ಕೆರಳಿಸುವಲ್ಲಿ ಸಮುದಾಯದ ಮುಖಂಡರನ್ನು ಹಾಗೂ ಕುಮಾರಸ್ವಾಮಿ ಅವರ ಬೆಂಬಲಿಗರ ಕೋಪಕ್ಕೆ ಹೆಚ್ಚು ಕಾರಣವಾಗಿತ್ತು ಎಂದರೆ ತಪ್ಪಾಗಲಾರದು. ಸದ್ಯ ಇದಾದ ಬಳಿಕ ಕೇಂದ್ರ ಸಚಿವರು, ರಾಜ್ಯದ ಶಾಸಕರು, ಸಚಿವರು ಹೀಗೆ ಬಹಳಷ್ಟು ರೀತಿಯಾದಂತಹ ಕಾಮೆಂಟ್ಗಳನ್ನ ಮಾಡಿದ್ದಾರೆ. ಸೊ ಶಾಸಕರ ಮೇಲೆ ಈ ರೀತಿಯಾಗಿ ಶೂ ಎಸೆದಿರುವಂತಹದ್ದು, ಚಪ್ಪಲಿ ಎಸೆದಿರುವಂತಹದ್ದು ತಪ್ಪು ಅಂತ ಪ್ರತಿಯೊಬ್ಬ ನಾಯಕರು ಹೇಳ್ತಾ ಇದ್ರೆ, ಶಾಸಕರು ಈ ರೀತಿಯಾಗಿ ವರ್ತನೆ ಮಾಡಿರುವಂತಹದ್ದು ಹಾಗೂ ಶಾಸಕರ ಕ್ಷೋಭೆ ತರುವುದಿಲ್ಲ ಎಂದು ಬಹಳಷ್ಟು ರೀತಿಯಾದಂತಹ ಆಕ್ರೋಶಗಳು ಸಹ ಹೇಳಿ ಬರ್ತಾ ಇರುವಂತಹದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಂತ್ರಿಗಳು ಹಾಗೂ ಶಾಸಕರು ಸಹ ಈ ಒಂದು ಶಾಸಕರ ನಡತೆಯ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಹ ನೇರವಾಗಿ ಶಾಸಕರಿಗೆ ಸವಾಲನ್ನು ಸಹ ಹಾಕಿದ್ರು. ಈ ರೀತಿಯಾಗಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಾದಂತಹ ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರ ಬಗ್ಗೆ ಇಷ್ಟೊಂದು ರೀತಿಯಾಗಿ ಹಗುರವಾಗಿ ಮಾತನಾಡಬಾರ್ದು, ಮಾತನಾಡುವಾಗ ಮಾತು ಹಿಡಿತದಲ್ಲಿರ್ಬೇಕು ಅಂತ ಹೀಗೆ ಬಹಳಷ್ಟು ರೀತಿಯಾದಂತಹ ಟಾಂಗ್ ಕೊಟ್ಟಿದ್ದಾರೆ. ಶಾಸಕರು ಈ ರೀತಿಯಾಗಿ ಕೆರಳಿಸಿರುವುದರಿಂದ ಅಲ್ಲಿದ್ದಂತಹ ಮುಖಂಡರು ಕೆರಳಿ ಆ ವ್ಯಕ್ತಿಯ ಮೇಲೆ ಶೂ ಎಸೆದಿದ್ದಾರೆ. ಶೂ ಎಸೆದಿರುವುದು ಖಂಡಿತವಾಗಿಯೂ ತಪ್ಪು. ಆದ್ರೆ ಈ ರೀತಿಯಾಗಿ ಶಾಸಕರು ದುರ್ನಡತೆಯನ್ನ ತೋರ್ಬಾರ್ದಿತ್ತು ಅಂತ ಅವರು ಆರೋಪವನ್ನ ಮಾಡಿದ್ರೆ, ಇನ್ನು ಸ್ವಕ್ಷೇತ್ರದಲ್ಲಿಯೇ ಶಾಸಕರ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಅಸಮಾಧಾನವೂ ಸಹ ವ್ಯಕ್ತವಾಗ್ತಾ ಇರುವಂತಹದ್ದು. ಶಾಸಕರು ಅಂದ್ರೆ ಕ್ಷೇತ್ರದ ಜನತೆಗೆ ದೊಡ್ಡಣ್ಣನಂತೆ, ತಪ್ಪು ಮಾಡಿದ್ರು ಸಹ ಅವನ್ನ ಕ್ಷಮಿಸಿ ಮುಂದೆ ಹೋಗ್ಬೇಕು. ಆದ್ರೆ ಈ ರೀತಿಯಾಗಿ ಅಮಾಯಕರ ಮೇಲೆ ಕೇಸ್ ಹಾಕಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪು ಮಾಡಿದವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆಯಾಗ್ಲಿ, ತಪ್ಪೇನಿಲ್ಲ. ಆದ್ರೆ ಅಮಾಯಕರ ಮೇಲೆ ಏನಾದ್ರೂ ಸುಳ್ಳು ಕೇಸ್ ದಾಖಲಿಸಿ ಅವರ ಮೇಲೆ ಪ್ರಕರಣ ದಾಖಲಾದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೆಂಕಿ ಹಚ್ಚಿಕೊಳ್ಳುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಸಹ ಶಾಸಕರಿಗೆ ಕೊಟ್ಟಿರುವಂತಹದ್ದು. ಅಷ್ಟೇ ಅಲ್ಲ, ವಿ ಸೋಮಣ್ಣನವರು ಸಹ ಕೇಂದ್ರ ಸಚಿವರು, ಅವರು ಸಹ ರಿಯಾಕ್ಟ್ ಆಗಿರುವಂತಹದ್ದು. ಈ ರೀತಿಯಾಗಿ ಶಾಸಕರು ನಡೆದುಕೊಳ್ಬಾರ್ದು, ಅವರು ಪರಿಶ್ರಮ ನೀಟ್ ಅಕಾಡೆಮಿಯನ್ನ ನಡೆಸ್ತಾ ಇದ್ದಾರೆ, ಈ ರೀತಿ ವರ್ತನೆ ಮಾಡ್ತಾ ಇದ್ರೆ ಮಕ್ಕಳಿಗೆ ಯಾವ ರೀತಿ ಪಾಠವನ್ನ ಕಲಿಸ್ತಾರೆ ಅಂತ ಅವರು ಸಹ ಒಂದು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ರೆ, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಬಹಳಷ್ಟು ರೀತಿಯಾದಂತಹ ರಾಜಕಾರಣಿಗಳು, ಹಿರಿಯ ರಾಜಕೀಯ ಮುಖಂಡರು ಸಹ ಬಹಳಷ್ಟು ಆರೋಪಗಳನ್ನ ಶಾಸಕರ ವರ್ತನೆಯ ಬಗ್ಗೆ ತೋರ್ತಾ ಇರುವಂತಹದ್ದು. ಅವರು ಈ ವರ್ತನೆಯನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಒಂದು ರೀತಿಯಾದಂತಹ ಹೇಳಿಕೆಗಳನ್ನು ಸಹ ಕೊಡ್ತಾ ಇರುವಂತಹದ್ದು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಚುನಾವಣೆಗೂ ಮುನ್ನವೇ ಸಹ
ಬಹಳಷ್ಟು ರಾಜಕೀಯ ವಿದ್ಯಮಾನಗಳು ಬೆಳವಣಿಗೆಗಳು ನಡೀತಾ ಇರುವಂತಹದ್ದು. ನಿನ್ನೆ ಆದ ಗೊಂದಲ ನಿಜಕ್ಕೂ ವಿಷಾದನೀಯ. ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ ನಿನ್ನೆ ಆಗಿದ್ದು ನಿಜಕ್ಕೂ ಬೇಜಾರು ತರುವಂತಹ ಕೆಲಸ. ಇದು ತಪ್ಪು ಏನೇ ಆಗಿರಿದ್ರು. ಮೊದಲನೇದಾಗಿ ನಾನೇನು ಹೇಳ್ತೀನಿ, ನಮ್ಮ ಒಂದು ಸಮುದಾಯದ ಹುಡುಗರು ಏನೇ ನೋವಾಗಿದ್ರು ಸಹ ಆ ವೇದಿಕೆಯಲ್ಲಿ ಯಾರನ್ನೇ ಆಗಲಿ, ಅದು ಶಾಸಕರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು, ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡೋದು ಇನ್ನೊಂದು ಸಾಂಕೇತಿಕವಾಗಿ ಒಂಥರ ಅಲ್ಲೇ ಏನೋ ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ದು ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಯಾರು ಯಾವ ರೀತಿ ಬೇಕಾದ್ರೂ ತಗೊಂಬೋದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ, ಯಾವತ್ತೂ ಇಲ್ಲದಿರೋ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಣುಮಕ್ಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಿಮ್ಗೂ ಗೊತ್ತಿದೆ, ರಾಜಕೀಯದಲ್ಲಿ ನಮಗೂ ಎಷ್ಟೋ ಜನರ ಮಧ್ಯೆ ಗೊತ್ತಿಲ್ಲ, ನಂಗೆ ನೆನ್ನೆ ಆಹ್ವಾನನೇ ಇಲ್ಲ. ಅಂಥದ್ರಲ್ಲೂ ಸಹ ನಾವು ಏನಕ್ಕೆ ಹೋದ್ವಿ ಅಂತಂದ್ರೆ ಇದು ನಮ್ಮ ಕಾರ್ಯಕ್ರಮ. ಇಲ್ಲಿ ಸ್ವಇಚ್ಛೆ ಆಗ್ಲಿ ನಮ್ಮ ಒಂದು ಈಗೋಗಳನ್ನಾಗ್ಲಿ ಬಿಟ್ಟು ನಾಡಪ್ರಭು ಕೆಂಪೇಗೌಡಗಳ ಮುಂದೆ ನಾವು ಎಷ್ಟು ಮಾತ್ರ ಅವರು ಅದನ್ನ ನಾವು ಅರ್ಥ ಮಾಡಿಕೊಂಡು ಅವ್ರಿಗೊಂದು ಗೌರವ ಸೂಚಿಸುವಂತ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಅಭಾಸ ಮಾಡಿದ ನಂತರ ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕದಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗ್ಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚ್ಯೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡಬೇಕು, ಆ ಡೆಕೋರಮ್ ಏನು, ಅದು ಏನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು 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 ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನೋಡಿ ಪ್ರದೀಪ್ ಈಶ್ವರ್ ಅವರೇ, ಜನ ನಿಮಗೆ ಬೈಯೋದಾಗ್ಲಿ ಜನ ನಿಮ್ಮನ್ನ ಹೊಗಳೋದಾಗ್ಲಿ ಎರಡೂ ಸಹ ನೀವು ಶಾಸಕರು ಅನ್ನೋ ಒಂದೇ ಕಾರಣಕ್ಕೆ. ನೀವು ಶಾಸಕರಲ್ಲದೆ ಇದ್ರೆ ನಿಮ್ಮನ್ನ ಯಾರು ಕೇರ್ ಕೂಡ ಮಾಡ್ತಾ ಇರಲಿಲ್ಲ. ಆದ್ರೆ ನೀವು ಪ್ರದೀಪ್ ಈಶ್ವರ್ನೇ ಏನೋ ಬೈತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಶಾಸಕ ಸ್ಥಾನಕ್ಕೆ ಚ್ಯುತಿ ತರ್ತಾ ಇದ್ದೀರಾ, ಶಾಸಕ ಸ್ಥಾನಕ್ಕೆ ಗೌರವ ತರುವಂತ ಕೆಲಸ ಮಾಡಿ ಚಿಕ್ಕಬಳ್ಳಾಪುರದ ಜನ ನಿಮಗೆ ಜಾತ್ಯತೀತವಾಗಿ ನಿಮ್ಮನ್ನು ಗೆಲ್ಸಿದ್ರು. ಇವಾಗ ಪ್ರತಿ ಬಾರಿ ತಾವೇನಂತಂದ್ರೆ ಇದು ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡಕ್ ಹೋಗ್ತಿದ್ದೀರಾ, OBC ಅಂತ ಹೇಳ್ತೀರಾ. OBC ನೋಡಿ, ಪ್ರತಿಯೊಂದು OBC ಅಂದ್ರೆ ನೀವೇನು ಅಸ್ಪೃಶ್ಯರಲ್ಲ. ನೀವು ಇವತ್ತು ದಲಿತ ಮಕ್ಕಳಿಗೆ ನಾವು ಇದು ಕೊಟ್ವಿ, ಅವ್ರನ್ನ ಅಸ್ಪೃಶ್ಯರ ರೀತಿ ನೋಡ್ತಾರೆ. ಇವತ್ತು ದೇವಸ್ಥಾನಗಳು ಒಳಗಡೆ ಬಿಡ್ತಿಲ್ಲ, ನಿಮ್ಮನ್ನೇನು ಆ ಥರ ನಡ್ಸ್ಕೊಂತ ಇಲ್ಲ. ಬಲಿಜಿಗ ಕಮ್ಯುನಿಟಿ ಆಗಿರ್ಬೋದು, ಒಕ್ಕಲಿಗ ಕಮ್ಯುನಿಟಿ ಆಗಿರ್ಬೋದು, ಈಕ್ವಲಿ ರೆಸ್ಪೆಕ್ಟೆಡ್ ಏನು ಇವತ್ತು ಇದರಲ್ಲಿ ಸೊಸೈಟಿಯಲ್ಲಿ. ನಿಮ್ಗೆ ಎಲ್ಲೂ ಈ ಮನೆ ಒಳಗಡೆ ಬರಬೇಡಿ, ಇನ್ನೊಂದು ಬರಬೇಡಿ ಯಾರು ಹೇಳಿದಾರೆ ನಿಮ್ಗೆ? ಯಾರು ನಿಮ್ಮನ್ನ OBC ಅಂತ ಹೇಳಿ ಹೊರಗಡೆ ಕೂಡ್ಸಿದ್ದಾರೆ? ಯಾಕೆ ನೀವು ಬೇರೆ ಜಾತಿ ತಂದು ಒಡೆಯುವಂತ ಕೆಲಸ ಯಾಕೆ ಮಾಡ್ತೀರಾ? ನಿನ್ನೆ ಅಚಾತುರ್ಯ ಆಗಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತಕ್ಕೆ ಮುಂಚೆ ನೀವು ತೋಳ್ ತಟ್ಟೋದು? ಏನ್ ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. ಇನ್ನೊಂದೂವರೆ ವರ್ಷ ಟೈಮು. ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನೀವು ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು? ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುತ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು. ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡಿಸಿ. ಈ ರೀತಿಯ ಇನ್ನೊಂದು ಸಲ ಆಗದಂಗೆ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ರಿ. ನೀವು ನಡ್ಕೊಳ್ತಾ ಇರೋ ರೀತಿ ಏನು? ಶತಮಾನದಿಂದ ಇವತ್ತು ಬಸವಣ್ಣವರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ತನಕ ಇವತ್ತು ಆ ಮಹನೀಯರ ಜಯಂತಿಗಳು ನಾವು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ, ಅವರು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿರೋದ್ರಿಂದ ಇವತ್ತು ನಾವು ಜಯಂತಿಗಳು ಮಾಡ್ತಾಯಿದ್ದೀರಿ. ಇವತ್ತು ಇವ್ರು ನಾವು OBC ಅಂತ ಇವ್ರು ಮಾತಾಡ್ತಾಯಿದ್ದಾರೆ. ನಾವು OBC ನಾವು ಅಸ್ಪೃಶ್ಯರು ಶಾಸಕರನ್ನ ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಇವ್ರು ನಿಜವಾಗ್ಲೂ OBC ಶಾಸಕರ? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ವಿರುದ್ಧವಾಗಿ ಅವ್ರ ಕುಟುಂಬದವ್ರ ವಿರುದ್ಧವಾಗಿ ಮಾತಾಡಿದರು. ಏನು ಇವರು ಬದನೆಕಾಯಿ ಬೆಳೆದು ಆಸ್ತಿ ಮಾಡ್ಯವ್ರ, ರಾಮರಾಜ್ ಬನೀನು ವ್ಯಾಪಾರ ಮಾಡ್ಯಾರ ಆಸ್ತಿ ಮಾಡ್ಯವ್ರ ಅಂತ ಮಾತಾಡಿದರು. ಆ ಒಂದು ದೊಡ್ಡ ಮಹನೀಯರ ಬಗ್ಗೆ ಮಾತಾಡಿದಾಗ ಅವರು ಬೇಕಾಗಿರ್ತಕ್ಕಂಥವ್ರು, ಅವ್ರ ಅಭಿಮಾನಿಗಳು ಇವತ್ತು ನಿನ್ನೆ ಆಕಸ್ಮಿಕವಾಗಿ ಒಬ್ಬ ಜನಸಾಮಾನ್ಯರು ಮಾತಾಡಿದಾಗ ಈ ಒಂದು ಘಟನೆಯನ್ನು ಯಾವ ರೀತಿ ತಿಳಿಗೊಳಿಸ್ಬೇಕು, ಇವತ್ತು ಅಲ್ಲಿ ಜಿಲ್ಲಾಧಿಕಾರಿಗಳವರೇ, SP ಅವರವರೇ, ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿದ್ದಾಗ ಆಯ್ತಪ್ಪ ಏನೋ
ಆಗ್ಬಿಟ್ಟಿದೆ, ಇದನ್ನೆಲ್ಲ ಸರಿಪಡಿಸೋಂಥ ಕೆಲಸ ಮಾಡ್ಬೇಕಂತ ಹೇಳೋಂಥ ಜವಾಬ್ದಾರಿ ಇತ್ತು. ಅವ್ರು ವೇದಿಕೆ ಮೇಲೆ ಕುಂತಿರೋವಾಗ ಬೆಕ್ ಥರ ಕುಂತಿದ್ದ, ಇಲಿ ಥರ ಕುಂತಿದ್ದ, ಬೋನಲ್ಲಿ ಸಿಕ್ಕಾಕೊಂಡು ಇಲಿ ಯಾವ ರೀತಿ ಕುತ್ಕೊಂಡಿರ್ತಾರೋ ಆ ರೀತಿ ಕುಂತಿದ್ದ. ಈಚೆ ಬಂದ ಮೇಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರಿಗೆ ಮತ ಹಾಕಿರೋರಿಗೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ. ಇನ್ನು ಚುನಾವಣೆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ವಿದ್ಯಮಾನಗಳು ಮುಂದಾಗುತ್ತೆ ಎಂಬುದನ್ನು ಮಾತ್ರ ಕಾದು ನೋಡಬೇಕಾಗಿರುವಂತಹದ್ದು. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.